ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಆಮ್ ಹೆಲ್ತಿ ಶೆಫ್. ನಾನು ಗಗನ. ಇವತ್ತು ನಾನು ತಗೊಂಬಂದಿರುವಂಥ ರೆಸಿಪಿ ಬಂದ್ಬಿಟ್ಟು ತುಂಬ ಸ್ಪೆಷಲ್ ಎಗ್ ರೆಸಿಪಿ ಜೊತೆ ಬಂದಿದ್ದೀನಿ. ನಮ್ಮ ಕೆಲವು ಮಕ್ಕಳು ಮನೆಯಲ್ಲಿ ಮೊಟ್ಟೆನ ತಿನ್ನೋಕ್ಕೆ ತುಂಬ ಗಲಾಟೆ ಮಾಡ್ತಾರೆ. ಸ್ವಲ್ಪ ದೊಡ್ಡ ಆಗಿರೋ ಮಕ್ಕಳು ತಿಂತಾರೆ ಅಂತ ಅನ್ಸುತ್ತೆ, ಆದರೆ ಸಣ್ಣ ಸಣ್ಣ ಮಕ್ಳು ಇರ್ತಾರಲ್ಲ, ಅವರು ತಿನ್ನೋದೇ ಇಲ್ಲ. ಅವ್ರಿಗೆ ಅದರಲ್ಲಿ ವೆರೈಟಿ ಏನೇನಾದರೂ ಒಂದು ಟ್ರೈ ಮಾಡ್ತಾನೆ ಇರಬೇಕು. ಸೊ ನಿಮಗೂ ಕೂಡ ಹೆಲ್ಪ್ ಆಗಲಿ ಅಂತ ಇವತ್ತು ನಾನು ಮೊಟ್ಟೆದು 2 ರೆಸಿಪಿ ತೊಗೊಂಡು ಬಂದಿದ್ದೀನಿ. ಒಂದು ಎಗ್ ಚುರ್ಮುರಿ ಮಾಡೋಣ, ಇನ್ನೊಂದು ನಾರ್ಮಲ್ ಆಗಿ ನಮ್ಮ ಸ್ಟ್ರೀಟ್ ಫುಡ್ ತುಂಬ ಫೇಮಸ್ಸು ಎಗ್ ರೋಲ್ ಮಾಡೋಣ. ಹೇಗೆ ಮಾಡೋದು, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕೋ ತೋರಿಸ್ಕೊಡ್ತೀನಿ. ಸೊ ಗೈಸ್, ಎಗ್ ರೋಲ್ ಮತ್ತು ಎಗ್ ಚುರ್ಮುರಿ ಮಾಡೋಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು, ಮೊದಲನೇದಾಗಿ ನಾನು ಮೊಟ್ಟೆ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಲಿಂಬೆಹಣ್ಣು, ಸ್ವಲ್ಪ ಸೌತೆಕಾಯಿ, ಶುಂಠಿ, ದಪ್ಪ ಮೆಣಸಿನ್ಕಾಯಿ ಮತ್ತು ಕ್ಯಾರೆಟ್ನ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಆಲ್ರೆಡಿ ಇಲ್ಲಿ 2 ಮೊಟ್ಟೆನ ಬಾಯ್ಲ್ ಆಗೋಕ್ಕೆ ಇಟ್ಕೊಂಡಿದ್ದೀನಿ. ಮೊಟ್ಟೆ ಬಾಯ್ಲ್ ಆಗಿ ರೆಡಿ ಆಗ್ತಾ ಇದೆ. ಸೊ ಗೈಸ್, ನಾನೀಗ ಒಂದು ಈರುಳ್ಳಿನ ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಮತ್ತು ಇನ್ನೊಂದು ಈರುಳ್ಳಿನ ಸ್ವಲ್ಪ ಉದ್ದುದ್ದ ಹೆಚ್ಚಿಟ್ಕೊಂಡಿದ್ದೀನಿ, ಮತ್ತು ಇಲ್ಲಿ ದಪ್ಪ ಮೆಣಸಿನ್ಕಾಯಿನ ಕೂಡ ಉದ್ದುದ್ದವಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕ್ಯಾರೆಟ್ನ ತುರ್ಕೊಂಡಿದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಮೊದಲನೇದಾಗಿ ಆಮ್ಲೆಟ್ ರೆಡಿ ಮಾಡಿ. ಸೊ ನಾನು ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ. ಬೌಲಲ್ಲಿ ಒಂದು ಮೊಟ್ಟೆನ ಒಡೆದು ಹಾಕ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಆನಿಯನ್ ಹಾಕ್ಕೊಳ್ಳೋಣ ಫಸ್ಟು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಇದಕ್ಕೆ ಉಪ್ಪು, ಪೆಪ್ಪರ್ ಅಥವಾ ಉಪ್ಪು ಖಾರದ ಪುಡಿ ನೀವು ಯಾವ ರೀತಿ ಇಷ್ಟಪಡ್ತೀರಾ ಆ ರೀತಿ ಹಾಕ್ಕೊಳ್ಳಿ. ಮೊದಲು ಇದನ್ನು ಮಿಕ್ಸ್ ಮಾಡ್ಕೊಂಬಿಡಿ. ಸೊ ಗೈಸ್, ಇಲ್ಲಿ ನಾನು ಒಂದು ಸ್ವಲ್ಪ ಈರುಳ್ಳಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪಿಗೆ ಉಪ್ಪು ಮತ್ತು ಪೆಪ್ಪರ್ನ ಹಾಕ್ಕೊಂಡಿದ್ದೀನಿ. ಬಟ್ ನಿಮಗೆ ಏನಾದರೂ ನೀವು ಖಾರದ ಪುಡಿ ಇಷ್ಟಪಡ್ತೀರಾ ಅಂದರೆ ಉಪ್ಪು ಖಾರದ ಪುಡಿ ಹಾಕೋಬೋದು, ಹಸಿರು ಮೆಣಸಿನ್ಕಾಯಿ ಇಷ್ಟಪಡ್ತೀರಾ ಅಂದರೆ ಹಸಿರು ಮೆಣಸಿನ್ಕಾಯಿ ಹಾಕೋಬೋದು, ನಿಮ್ಮ ಖಾರದ ಟೇಸ್ಟ್ಗೆ ತಕ್ಕ ಹಾಗೆ ಹಾಕೋಬೋದು. ಮೊದಲು ಅದಕ್ಕೆ ಉಪ್ಪು ಮತ್ತು ಪೆಪ್ಪರ್ನ ಹಾಕ್ಕೊಂಡು ನಾನು ಈ ರೀತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮೊದಲೇ ಮೊಟ್ಟೆ ಹೊಡೆದು ಹಾಕ್ಬಿಟ್ರೆ ಉಪ್ಪು ಮತ್ತು ಪೆಪ್ಪರ್ ಕರೆಕ್ಟಾಗಿ ಮಿಕ್ಸ್ ಆಗೋದಿಲ್ಲ ಅದು ಮೊಟ್ಟೆ ಹಾಕಿದ್ಮೇಲೆ, ಹಾಗಾಗಿ ಮೊದಲು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮತ್ತು ಸ್ವಲ್ಪ ಶುಂಠಿ, ತುರಿದು ಇಟ್ಕೊಂಡಿರೋಂಥ ಶುಂಠಿನ ಹಾಕೋತಾ ಇದ್ದೀನಿ. ಮತ್ತು ಕಲರ್ಫುಲ್ ಆಗಿರಲಿ ಅಂತ ಒಂದು ಸ್ವಲ್ಪ ತುರ್ಕೊಂಡಿರೋಂತಹ ಕ್ಯಾರೆಟ್ನ ಹಾಕೋತಾ ಇದ್ದೀನಿ. ಇದಕ್ಕೆ ಇವಾಗ ಒಂದು ಮೊಟ್ಟೆನ ಒಡೆದು ಹಾಕೊಳ್ಳೋಣ. ಸೊ ಈಗ ಮೊಟ್ಟೆನ ಹಾಕಿದ್ಮೇಲೆ ಈ ರೀತಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಇಲ್ಲಿ ಒಂದೇ ಒಂದು ಮೊಟ್ಟೆದು ಆಮ್ಲೆಟ್ನ ರೆಡಿ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ 2, 3 ಎಷ್ಟು ಮೊಟ್ಟೆದು ಆಮ್ಲೆಟ್ ಬೇಕಾದರೂ ರೆಡಿ ಮಾಡ್ಕೋಬೋದು. ಒಟ್ಟಿಗೆ ಈ ರೀತಿ ಕಲಿಸ್ಕೊಳ್ಬೋದು, ಇಲ್ಲ ಸೆಪ್ರೇಟಾಗಿ ಮಾಡ್ತೀರಾ ಅಂದರೂ ಕೂಡ ಮಾಡ್ಕೋಬೋದು. ಇದು ರೆಡಿ ಆಗೋ ತನಕ ನಾನು ತವಾನ ಆಲ್ರೆಡಿ ಬಿಸಿ ಆಗೋಕ್ಕೆ ಇಟ್ಕೊಂಡಿದ್ದೀನಿ. ತವಾ ಇವಾಗ ಬಿಸಿ ಆಗ್ತಾ ಇದೆ. ಸೊ ಇವಾಗ ನಮ್ಮ ತವಾ ಬಿಸಿಯಾಗಿದೆ. ಇದ್ರ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಆಮ್ಲೆಟ್ ಹಾಕ್ಕೊಳ್ಳೋಣ. ನೀವು ಈ ರೀತಿ ಜಾಸ್ತಿ ಕಲಸಿ ಹಾಕಿದಷ್ಟು ಆಮ್ಲೆಟ್ ಫ್ಲಫಿಯಾಗಿ ಬರುತ್ತೆ. ಇಲ್ಲ ನಿಮಗೆ ಫ್ಲಫಿಯಾಗಿ ಇಷ್ಟ ಆಗಲ್ಲ ಅಂತ ಹೇಳಿದ್ರೆ ಕಲಿಸ್ತೇನೆ ಕಡಿಮೆ ಮಿಕ್ಸ್ ಮಾಡಿಕೊಂಡೆ ಹಾಕ್ಕೋಬೋದು. ನಾನು ಆಲ್ರೆಡಿ ಉಪ್ಪು ಪೆಪ್ಪರ್ ಎಲ್ಲ ಹಾಕಿರೋದ್ರಿಂದ ಇವಾಗ ಮತ್ತೆ ಇನ್ನೇನು ಹಾಕೋದಿಲ್ಲ. ಸೊ ನಾನಿವಾಗ ಮೊದಲು ಒಂದು ಚಪಾತಿ, ನಾರ್ಮಲ್ ಆಗಿ ನಾವು ಹೇಗೆ ಮನೇಲಿ ಚಪಾತಿ ಮಾಡ್ತೀವೋ ಆ ರೀತಿ ಚಪಾತಿ ಮಾಡ್ಕೊಂಡಿದ್ದೀನಿ, ಮತ್ತು ಒಂದು ಆಮ್ಲೆಟ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಹೇಗೆ ರೋಲ್ ಮಾಡೋದು, ಹೇಗೆ ಪ್ಲೇಟಿಂಗ್ ಮಾಡೋದು ತೋರಿಸ್ತೀನಿ.
ಚುರುಮುರಿನ ಕೂಡ ರೆಡಿ ಮಾಡ್ಕೊಂಬಿಡೋಣ. ಇದನ್ನು ರೆಡಿ ಆಗಿರೋ ಪ್ಲೇಟ್ನ ಸೈಡಲ್ಲಿ ಇಟ್ಕೊಂಡಿರ್ತೀನಿ, ಬನ್ನಿ. ಸೊ ಗೈಸ್, ಈಗ ನಾವು ಎಗ್ ಚುರುಮುರಿ ಮಾಡೋಕ್ಕೆ ನಾನು ಇಲ್ಲಿ ಬೇಯಿಸಿರುವಂತಹ ಮೊಟ್ಟೆದ್ದು ಸಿಪ್ಪೆನ ತೆಗೆದು ರೆಡಿ ಮಾಡ್ಕೊಂಡಿದ್ದೀನಿ. ಬನ್ನಿ ಎಗ್ ಚುರುಮುರಿ ಮಾಡೋಣ. ಮೊದಲು ಈ ಮೊಟ್ಟೆನ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ನೀವು ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೋಬೋದು. ಎಗ್ದು ಕಟರ್ ಕೂಡ ಇರುತ್ತೆ. ಕೆಲವರು ಮಕ್ಕಳಿಗೆ ಇಂಟ್ರೆಸ್ಟಿಂಗಾಗಿ ಕಾಣಲಿ ಅಂತ ಸಣ್ಣ ಸಣ್ಣದಾಗಿ ಕೂಡ ಕಟ್ ಮಾಡ್ಕೋತಾರೆ. ನೀವೂ ಆ ರೀತಿ ಬೇಕಾದರೆ ಮಾಡ್ಕೋಬೋದು. ಇಲ್ಲಿ ನಾನು ಕೈಯಲ್ಲೇ ಕಟ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಸಣ್ಣದಾಗಿ ಈರುಳ್ಳಿ ಹಾಕೋತಾ ಇದ್ದೀನಿ, ಮತ್ತು ಸ್ವಲ್ಪ ಸೌತೆಕಾಯಿ ಹಾಕೋತಾ ಇದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಕ್ಯಾರೆಟ್ನ ಹಾಕೋತಾ ಇದ್ದೀನಿ. ಕಲರ್ಫುಲ್ ಆಗಿರುತ್ತೆ ಕ್ಯಾರೆಟು, ಮತ್ತು ಒಳ್ಳೆಯದು ಕಣ್ಣಿಗೆ. ಎಲ್ಲದರಲ್ಲೂ ಬಳಸ್ಕೊಂಡ್ರೆ ಮಕ್ಕಳಿಗೆ ತಿಂದ ಹಾಗೂ ಆಗುತ್ತೆ. ಹಾಗೆ ನಾನಿಲ್ಲಿ ಉಪ್ಪು ಮತ್ತು ಖಾರದ ಪುಡಿನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಗೆ ಖಾರದ ಪುಡಿನ ಕೂಡ ಹಾಕೋತಾ ಇದ್ದೀನಿ. ನಾನು ಒಂದು ಸ್ಪೂನಷ್ಟು ಲಿಂಬೆಹಣ್ಣು ಜ್ಯೂಸನ್ನ ಹಾಕೋತಾ ಇದ್ದೀನಿ ಇದಕ್ಕೆ. ಈಗ ಇದನ್ನೆಲ್ಲ ನೀಟಾಗಿ ಜೆಂಟಲಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಇಲ್ಲಿ ಒಂದು ಮೊಟ್ಟೆದು ಮಾತ್ರ ಮಾಡ್ಕೊಂಡಿದ್ದೀನಿ ಗೈಸ್. ನೀವು ಮಾಡಬೇಕಾದ್ರೆ ನಿಮಗೆ ಎಷ್ಟು ಮೊಟ್ಟೆ ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ಈರುಳ್ಳಿ ಮತ್ತು ಬೇರೆ ವೆಜಿಟೇಬಲ್ಸ್ನೆಲ್ಲ ಹಾಕ್ಕೊಂಡು ಮಾಡ್ಕೋಬೋದು. ಈಗ ಎಗ್ ಚುರುಮುರಿ ಕೂಡ ರೆಡಿಯಾಗಿದೆ. ಗೈಸ್, ನಮ್ಮ ಎಗ್ ಚುರುಮುರಿ ಮತ್ತು ಎಗ್ ರೋಲ್ ರೆಡಿಯಾಗಿದೆ. ಇದಕ್ಕೆ ನಾನು ಸಾಸ್ ಆಗಲಿ ಮೇಯೋನೀಸು ಕೆಚಪ್ ಆ ರೀತಿ ಏನೂ ಬಳಸಿಲ್ಲ, ಯಾಕಂದರೆ ಅದೆಲ್ಲ ಮಕ್ಕಳಿಗೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಸೊ ನೀವೇನಾದರೂ ಬಳಸ್ತೀರಾ, ನಿಮಗೆ ಅಭ್ಯಾಸ ಇದೆ ಅಂತ ಹೇಳಿದ್ರೆ ನೀವು ಅದನ್ನೆಲ್ಲ ಆ್ಯಡ್ ಮಾಡ್ಕೋಬೋದು. ಟೇಸ್ಟು ಚೆನ್ನಾಗಿ ಬರುತ್ತೆ. ಮತ್ತು ಈ ಚುರುಮುರಿನ ಕೂಡ ಎಗ್ ಚುರುಮುರಿನ ನಿಮ್ಮ ಮಗುಗೆ ಮಾಡಿ ಈವ್ನಿಂಗ್ ಸ್ನ್ಯಾಕ್ಗೆ ಕೊಟ್ಟು ಟ್ರೈ ಮಾಡಿ ನೋಡಿ. ಎಗ್ ಬಹುಶಃ ತಿನ್ಬೋದು, ಅವ್ರಿಗೆ ರೆಸಿಪಿ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇವತ್ತಿನ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತಷ್ಟು ಇದೇ ರೀತಿ ರೆಸಿಪಿಗೋಸ್ಕರ ವಿಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ಇನ್ನಷ್ಟು ಹೊಸ ರೆಸಿಪಿಗಳ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಸಿ ಯು ಸೂನ್.